ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ದು ನಿರ್ಣಯ ಅನ್ನೋದಕ್ಕಿಂತ ನಮ್ದು ಬಹಳ ಹೋರಾಟ ರೀ. ನಮ್ದು ಇವತ್ತು ಅಪೋಸಿಷನ್ ದಲ್ಲಿ ಇದೀವಿ, ಎಲ್ಲಾ ವಿಚಾರದಲ್ಲಿ ಹೋರಾಟ ಮಾಡೋಂತ ಕೆಲಸ ಮಾಡ್ತಾ ಇದೀವಿ. ಹಂಗಾಗಿ ಇವತ್ತು ಹೋರಾಟ ಮಾಡೋದ್ರ ಮೂಲಕ ಈ ನಾಡಿನ ಜನರನ್ನ ಗಮನ ಸೆಳೆಯುವಂತ ಕೆಲಸ ಮಾಡ್ತೀವಿ. ಈ ಗಮನ ಸೆಳೆದು ಮುಂದಕ್ಕೆ ನಮ್ಮ ಜೊತೆಲಿ ಬರ್ಸ್ಕೊಂಡಂತ ಕೆಲಸ ನಾವು ಮಾಡ್ತೀವಿ. ಏನ್ರಿ ಸರ್ಕಾರ ಬೀಳಿಸುವುದು ಸೇರಿದಂತೆ ಎಲ್ಲಾ ಹೋರಾಟಗಳ ಅಲ್ಲ, ನಮ್ಮ ಸರ್ಕಾರ ಬೀಳ್ಸೋದಕ್ಕೆ ನಾವ್ಯಾರ್ರಿ? ಅವರಷ್ಟು ಅವರೇ ಕೆಡುಕೊಂತಾರ ನೋಡ್ರಿ. ನಾನೇನು ಹೇಳ್ತೇನೆ, ಅವರಲ್ಲಿಲ್ಲಂತ ಹೊಂದಾಣಿಕೆ ಜೊತೆಲಿ ಅವರಲ್ಲಿದ್ದಂತ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟನೆ ಅವ್ರಿಗೆ ಬೀಳುವಂತ ಕೆಲಸ ಹೇಳ್ರಪ್ಪ. ನಾನು ನಿನ್ನೆ ಕೂಡ ನಮ್ಮ ನಾಯಕರನ್ನೆಲ್ಲರೂ ಕೂಡ ಕಂಡು ಬಹಳ ಕ್ಲಿಯರಿಟಿ ಆಗಿ ನಾನು ಹೇಳಿ ಬಂದಿದ್ದೀನಿ. ಯಾಕಂದ್ರೆ ಇದಕ್ಕಿಂತ ಮುಂಚೆ CBI ಫಸ್ಟ್ ಟೈಮ್ ಇನ್ವಾಲ್ವ್ಮೆಂಟ್ ಆದಂತ ಟೈಮಲ್ಲಿ ಬ್ಯಾಂಕ್ ರೂಲ್ಸ್ ಪ್ರಕಾರ 5 ಕೋಟಿಗಿನ ಹೆಚ್ಚಾಗಿ ವಹಿವಾಟು ಇರುವಂತ ಟೈಮಲ್ಲಿ ಅದು CBI ಅಲ್ಲಿ ಒಂದು ಭ್ರಷ್ಟಾಚಾರ ಆಗಿದೆ ಅಂತ CBI ಎಂಟ್ರಿ ಆಗ್ಬೇಕಾಯ್ತು. ಏನೋ ಗೊತ್ತಿಲ್ಲ ಆಗ್ಲಿ, ಐ ಆಮ್ ದ ರಾಂಗ್ ಆಗಿರ್ಬೋದು. ನಾನು ಹೇಳಂತ ಮಾತು ನೆನಪು ಮಾಡ್ತೇನೆ. ಅದು ರಾಂಗ್ ಆಗಿದ್ರು ಕೂಡ ಮತ್ತೆ ನೀವು ತಪ್ಪು ತಿಳ್ಕೊಳೋದು ಬೇಕಾಗಿಲ್ಲ. ನನಗೆ ಗೊತ್ತಿರೋಂಥ ಪ್ರಕಾರ ಅವತ್ತು CBI ಬರಲಾರ್ದಂತೆ ಒಂದು ತೀರ್ಮಾನ ತಗೊಂತ ನೋಡಿ. ಎಷ್ಟು ಕೆಟ್ಟ ಸರ್ಕಾರ ಅನ್ಲಿಕ್ಕೆ ಒಂದು ತೀರ್ಮಾನ ಏನ್ ತಗೊಂತದ ಅಂದ್ರೆ, ದಾಖಲಾತಿ ಇದ್ರೆ ನೀವು ರೈಟ್ ಅನ್ಕೊಡ್ರಿ, ಇಲ್ಲ ಅಂತ ಹೇಳಿದ್ರೆ ರಾಮ್ಲೂರು ತಪ್ಪು ಹೇಳಿದಾರೆ ಅಂತೇಳಿ ನೀವು ಅನ್ಸ್ಕೊಂಡಿರ್ಬೋದು. ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಚೇರ್ಮನ್ರು ಅವತ್ತು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 crores ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಅವತ್ತಿನ ಚೇರ್ಮನ್ರಿಗೆ ಇವ್ರು ಏನು ಹೇಳ್ತಾರೆ ಅಂದ್ರೆ, ಮುಖ್ಯಮಂತ್ರಿಗಳು ಇದೆಲ್ಲ ಕೂಡ ನಮ್ಮ ರಾಜಕಾರಣಿಗಳು ಮಂತ್ರಿಗಳಾದಂಥ ನಾಗೇಂದ್ರ ಅವರು ತಪ್ಪು ಮಾಡಿಲ್ಲ, ಅವರು ಬ್ಯಾಂಕಿನ ಅಫಿಷಿಯಲ್ಸ್ ಇಂದ ತಪ್ಪಾಗಿದೆ ಅನ್ನಂತ ನೋಡ್ಸ್ಕೊಡೋ ಸಲುವಾಗಿ ಅವ್ರ ಮೇಲೆ ಆಕ್ಷನ್ ತಗೊಂತಾರೆ. ಯಾರು ಚೇರ್ಮನ್, ಪಂಜಾಬ್ ನ್ಯಾಷನಲ್ ಚೇರ್ಮನ್ ಮೇಲೆ ಆಕ್ಷನ್ ತಗೊಂತಾರ. ಆಕ್ಷನ್ ತಗೊಂಡಂತ ಟೈಮಲ್ಲಿ ಅವ್ರು ಹೇಳ್ತಾರ, ನಾನು ಯಾಕೆ ಅನ್ಸ್ಕೋಬೇಕು, ಯಾಕಂದ್ರೆ ದಟ್ ಇಸ್ ರೆಪ್ಯುಟೇಷನ್ ಬ್ಯಾಂಕ್. ಆ ಬ್ಯಾಂಕ್ ಆಗಿರೋ ಕಾರಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು CBIಗೆ ಒತ್ತಾಕಿದಂತ ಟೈಮಲ್ಲಿ ಸರ್ಕಾರ ತೀರ್ಮಾನ ತಗೊಂಡೆ CBI ಕೊಡಬಾರ್ದು ಅನ್ನಂತ ತೀರ್ಮಾನ ತಗೊಂಡಂತ ಟೈಮಲ್ಲಿ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಗಿದೆ ಎಲ್ಲ ನೋಡ್ಬೇಕು. ಅಂದ್ರೆ ನಾನು ಹೇಳೋದೇನು ತಪ್ಪಿದ್ರೆ ನೀವು ತಪ್ಪಂತ ಹೇಳಿ ತಿಳ್ಕೊಡ್ರಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಅವ್ರು ಅವತ್ತು ತೀರ್ಮಾನ ತಗೊಂಡಂತ ಟೈಮಲ್ಲಿ ಅವ್ರು ಹೇಳ್ತಾರ ಅದನ್ನ CBI ಕೊಡ್ಬೇಕಂತೇಳಿ ಅವತ್ತು ಅವ್ರು ಕೊಟ್ಟಂತ ಟೈಮಲ್ಲಿ ಸರ್ಕಾರ ಬ್ಯಾಡ್ ಅಂತದೆ. ಅವತ್ತು ಈ ವಹಿವಾಟ ಇರೋ ಕಾರಣ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರೋ ಕಾರಣ ED ಎಂಟ್ರ್ ಆಗುತ್ತೆ. ED ಎಂಟ್ರ್ ಆದ್ಮೇಲೆ ED ಎಲ್ಲ ಇನ್ವೆಸ್ಟಿಗೇಷನ್ ದಲ್ಲಿ ಯಾವುದೇ ಸಾಕ್ಷಿಗಳು ಏನಿದಾವೆ ಎಲ್ಲ ಕೂಡ ಕಲೆ ಹಾಕಿದಂತ ಟೈಮಲ್ಲಿ ಲೋಕಸಭೆ ಚುನಾವಣೆ ತುಕಾರಾಮ್ ಅವರು ಏನನ್ನ ಗೆದ್ದಾರಂದ್ರಿಗ್ನ ಅದು 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣವನ್ನು ತಂದು ಈ ರಾಮ್ಲೂರ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲ್ಸಂತ ಕೆಲಸ ಮಾಡಿದಾರ. ಈ ಸೋಲ್ಸಂತ ವಿಚಾರದಲ್ಲಿ ಯಾರ್ಯಾರು ತಪ್ಪು ಮಾಡಿದಾರ, ಇವತ್ತು ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು, ಅದೇ ರೀತಿಯಲ್ಲಿ ನಮ್ಮ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರು, ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅವರು, ಅದೇ ರೀತಿ ಕೂಡ್ಲಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರು, ಇವರೆಲ್ಲರೂ ಸೇರಿಕೊಂಡು ಇವತ್ತು ಸರ್ಕಾರದ ಹಣ ತಂದು ನನ್ನ ಸೋಲ್ಸಂತ ಕೆಲಸ ಮಾಡಿದಾರ. ಹಂಗಾಗಿ ಎಲ್ಲ ಇನ್ವೆಸ್ಟಿಗೇಷನ್ದಲ್ಲಿ ಇವತ್ತು ಡಿಜಿಟಲ್ ಸಾಕ್ಷಿಗಳು ಅಂತಾರ, ಡಿಜಿಟಲ್ ಎವಿಡೆನ್ಸ್ ಕೂಡ ಸಿಕ್ಕಿದಾವ. ಆ ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿರೋ ಕಾರಣ ಮುಂದಕ್ಕೆ ಇದು ದೊಡ್ಡ ಸೀರಿಯಸ್ ಆಗಿ ಮ್ಯಾಟರ್ ಆಗುತ್ತೆ. ಹಂಗಾಗಿ ಅವ್ರು ಹೇಳ್ತಾ ಇದ್ದಂತೆ, ಯಾರು ಸಂತೋಷ್ ಲಾಲ್ ಕಾರ್ಮಿಕ ಸಚಿವರು ಹೇಳ್ತಾ ಇದ್ದಂತೆ, ಪಾಪ ಅವ್ರು ಎಷ್ಟು ಬುದ್ಧಿವಂತರು ನೋಡಿ, ಒಳ್ಳೆಯವ್ರು ನೋಡ್ರಿ. ಅವ್ರು ಏನು ಹೇಳ್ತಾ ಇದ್ದಂತೆ, ಇಲ್ಲ ರೀ ನಾವು ಆಲ್ರೆಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಲ್ರೆಡಿ ನಮ್ಗೇನು 187 crores ಏನು ಅದು ಫ್ರಾಡ್ ಮಾಡಿದ್ವು, ಆ ಫ್ರಾಡ್ ಅಲ್ಲಿ ನಾವು ಆಲ್ರೆಡಿ ಕಟ್ಟಿಬಿಟ್ಟಿವಿ, 90% ಕಟ್ಟಿಬಿಟ್ಟಿದ್ವಿ. ನಾನು ಹೇಳ್ತಿದ್ದೆ, ಇದು ಎಲ್ಲಿ ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಹೇಳ್ರಿ? ಕ್ರೈಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಅಲ್ಲಿ ಕಳ್ತನ ಮಾಡೋದು, ಅಲ್ಲಿ ಅಫೆನ್ಸ್ ಮಾಡೋದು, ಸರ್ಕಾರದ ಹಣ ತೆಗೆಯೋದೇ ತಪ್ಪು. ಅಂದ್ರೆ ಸರ್ಕಾರದ ತಪ್ಪು ಮಾಡಿದ ನಂತರ ಇವ್ರು ಕಟ್ತೀನಿ ಮತ್ತೆ ವಾಪಸ್ ಅನ್ನೋದು ಇನ್ನೊಂದು ದೊಡ್ಡ ತಪ್ಪು. ಅಂದ್ರೆ ನೀನ್ ಮಾಡಿರೋದು ತಪ್ಪಲ್ಲಿ ಕೂಡ ನಾವು ಕಟ್ಟಿರ್ತೀವಿ ಅಂತ ಹೇಳಿದ್ರೆ, ನಾನು ಹೇಳ್ತಿದ್ದೆ ಸಂತೋಷ್ ಲಾಡ್ ಅವರೇ, ಇವತ್ತು ಬಿಟ್ಬಿಡ್ರಿ. ಯಾಕಂದ್ರೆ ನೀವೇನು ಇವತ್ತು 187 ಕೋಟಿ ಬಡವರನ್ನ SC ST ಅಮೌಂಟ್ ಯಾಕೆ 187 ಕೋಟಿ ತಗೊಂತೀರಿ? ಹಣಕಾಸಿನ ಆರ್ಥಿಕ ಇಲಾಖೆಗೆ ಕೈ ಹಾಕಿ ಬಿಡ್ರಲ್ಲ. ಒಂದ್ಸರಿ 1 ಲಕ್ಷ ಕೋಟಿ ಡ್ರಾ ಮಾಡ್ರಿ, 1 ಲಕ್ಷ ಕೋಟಿ ವಾಪಸ್ ಕಟ್ಟಲ್ಲ. ಇದು ಚಲೋ ಐತಲ್ಲ, ಇದು ಹೊಸ ಸಂಪ್ರದಾಯ ಕೊಟ್ಟಂಗ ಆಗುತ್ತೆ. ಇವರೇ ಮಾಡಿ ಕೇಳ ಅಲ್ಲ, ನಾನೇನ್ ಹೇಳ್ತೀನಿ, ಅವ್ರು ಹೇಳ್ತಾ ಇದ್ರಲ್ಲ ಪಾಪ, ಅಲ್ರಿ ತಗೊಂಡಿವಿ ಕಟ್ಟಿವಿ ಅಂದ್ರೆ ಇದು ಬಹಳ ಒಳ್ಳೇದಾಯ್ತಲ್ಲ. 1 ಲಕ್ಷ ಕೋಟಿ ಡ್ರಾ ಮಾಡ್ರಿ, 1 ಲಕ್ಷ ಕೋಟಿ ಮತ್ತೆ ವಾಪಸ್ ಕಟ್ರಿ. ಸಚಿವರು ಬ್ಯಾಂಕ್, ರೈಟ್, ಸಚಿವರು ಸರ್ಕಾರದ ಬ್ಯಾಂಕ್ ಅಂತ ಹೇಳಿ ಮಾಡ್ಲಿಲ್ಲ. ಮಾಡಿದೆ ನಾನು ಸ್ವತಃ ನಾನೇ ಇದರಲ್ಲಿ ಕೇಸ್ ಹಾಕಬೇಕು ಅನ್ನೋಂಥ ಟೈಮಲ್ಲಿ ಅವರು ಪಾರ್ಟಿಯಲ್ಲಿ ಒಂದು ತೀರ್ಮಾನ ತಗೊಂಡು, ಅಂದರೆ ಆ್ಯಕ್ಚುಲಿ ನಂದು ಫಾಲ್ಟ್ ಹೆಂಗಾಗಿದೆ ಅಂತ ಹೇಳಿದ್ರೆ 3 months ಒಳಗಡೆ 4 months ಕಾನೂನಿದೆ, ಅಷ್ಟರೊಳಗಡೆ ಕೇಸ್ ಹಾಕಬೇಕಾಯಿತು. ಬೇರೆ ಬೇರೆ ಕಾರಣಗಳಿಂದ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಅದು ನನ್ನ ಫಾಲ್ಟ್ ಇರ್ಬೋದು, ಇಲ್ಲ ಅನ್ನೋಕ್ಕೋಗಲ್ಲ. ಆದರೆ ನಾನೇನಂತೀನಂದರೆ, ನಮ್ಮ ಪಾರ್ಟಿಯಲ್ಲಿ ಒಂದು ತೀರ್ಮಾನ ಆಯ್ತು. ತೀರ್ಮಾನ ಆದಂಥ ಟೈಮ್ ನಮ್ಮವರೇ ಹೋಗಿ ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಕೋರ್ಟಲ್ಲಿ ಆದೇಶ ಆಯಿತು, ಇದು CBI ಕೊಡಬೇಕು ಅನ್ನೋಂಥದ್ದು. ನಮ್ಮ ಪಾರ್ಟಿಯಲ್ಲಿ ನಾವು ತೊಗೊಂಡಂಥ, ನಾನು ತೊಗೊಂಡ ಇನ್ಕ್ಲೂಡಿಂಗ್ ಮೀ,
ನಾನು ತಗೊಂಡಂತ ತೀರ್ಮಾನ ನಮ್ಮ ಪಾರ್ಟಿ ತಗೊಂಡಂತ ತೀರ್ಮಾನ ಪ್ರಕಾರವಾಗಿ ಕೋರ್ಟ್ ಇವತ್ತು CBI ಕೊಡಂತ ಕೆಲಸ ಮಾಡಿದೆ. ಏನ್ರಿ ರೆಬಲ್ಸ್ ಯಾರು ಆಗ್ಲಾರ್ದವ್ರು ಯತ್ನಾಳ್ ಕುಮಾರ್ ಬಂಗಾರಪ್ಪನವ್ರು ಅವ್ರು ಅಣ್ಣ ರೆಬಲ್ಸ್ ಅನ್ನಕ್ಕೆ ನಮ್ಮ ಪಾರ್ಟಿಯವರಣ್ಣ, ಅಲ್ಲ ನಮ್ಮ ಪಾರ್ಟಿಯವರು, ಹೊರಗಡೆನೂ ಹಾಕಿದ್ರಿ ಅದು. ಅಲ್ಲ ನಮ್ಮ ಪಾರ್ಟಿಯವರು ಅರವಿಂದ್ ವಿಜಯೇಂದ್ರ ಅಧ್ಯಕ್ಷರಾಗಿ ನಿಮ್ ಪಾರ್ಟಿ ಅಲ್ಲ, ಏನು ಮಾಡ್ಲಿಲ್ಲ. ಅಲ್ಲ ನಮ್ಮ ವೈಯಕ್ತಿಕವಾಗಿ ಹೋಗಿ ಅವ್ರು ಅಲ್ಲ ಕೆಲ್ಸ ಅಣ್ಣ ನಮ್ಮ ಪಾರ್ಟಿಯವರು ಅರವಿಂದ್ ನಿಂಬಾಳಿ ನಮ್ಮ ಪಾರ್ಟಿಯವ್ರೆ, ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪಾರ್ಟಿಯವರಣ್ಣ, ನಮ್ಮವರಣ್ಣ. ಯಾರ ಕಾಂಗ್ರೆಸ್ ಅವ್ರು ಹಾಕಿದ್ರೆ ಹೌದಪ್ಪ, ಬೇರೆಯವರು ಮಂದಿ ಹಾಕಿದ್ರು. ಸಿಬಿಐ ಕೊಡ್ರಿ ಅಂತ ಕೋರ್ಟಿಗೆ ಹೋದ್ರು. ಹಾ. ಆದ್ರೆ ಇವ್ರು ರಾಧಾ ಮೋಹನ್ ದಾಸ್ ಅವ್ರು ಏನ್ ಹೇಳಿದ್ರು, ಈ ಸಂಸದ ಸ್ಥಾನವನ್ನ ಅನರ್ಹಗೊಳಿಸಬೇಕು. ಅಲ್ಲ ನೋಡೋಣ, ಯಾಕಂದ್ರೆ ಇವತ್ತು ಯಾವ್ದಿದ್ರು ಕೂಡ ಡಿಜಿಟಲ್ ಎವಿಡೆನ್ಸ್ ಬಹಳ ಪಕ್ಕ ಆಗುತ್ತೆ ಅಣ್ಣ. ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿದೆ. ನನಗೆ ಗೊತ್ತಿರುವಂತ ಪ್ರಕಾರ ಇವತ್ತು ಯಾರು ಕೂಡ ಈ ದೇಶದಲ್ಲಿ ಸರ್ಕಾರದ ಹಣವನ್ನು ತಿಂದಂತವ್ರು ಯಾರು ತಪ್ಪಿಸ್ಕೊಂಡಂತ ಉದಾಹರಣೆಗಳಿಲ್ಲ. ಬಹಳಷ್ಟು ಮಂದಿ ಜೈಲಿಗೆ ಹೋದಂತದ್ದು ಬಹಳಷ್ಟು ಇವತ್ತು ಕೂಡ ಬಹಳಷ್ಟು ಬಿಹಾರ, ಉತ್ತರ ಪ್ರದೇಶ ಜನರು, ನಾಯಕರು ಎಲ್ಲರೂ ಕೂಡ, ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲರಿಗೂ ಜೈಲಲ್ಲಿ ಕೊಳಿತಾ ಇದ್ದಾರೆ. ಮತ್ತೆ ಪುನಃ ಇವತ್ತು ಈ ಇನ್ವೆಸ್ಟಿಗೇಷನ್ ದಲ್ಲಿ ಪುನಃ ನಾಗೇಂದ್ರ ಅವ್ರು ಜೈಲಿಗೆ ಹೋದ್ರೆ ಕೂಡ ಹೋಗ್ಬೋದೇನೋ. ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ನಾಗೇಂದ್ರ ಕೇಸು ಬರ್ತಾ ಇಲ್ಲ ಅಂತ ಅವ್ನ ಆರೋಪ. ಈಗ ಗ್ರಾಮೀಣರು ಮತ್ತೆ ವಾಳ್ತಾ ಇದ್ದಾರೆ ಅಂತ. ಇಲ್ಲ, ನಾನು ಎಲ್ಲಾ ಕಡೆ ಕೂಡ ಅಡ್ಡಾಡ್ತೇನೆ ಸರ್. ನನಗೆ ಗ್ರಾಮಾಂತರ ನನಗೆ ಜನ್ಮ ಕೊಟ್ಟಿದಂತ ಒಂದು ಗ್ರಾಮಾಂತರ ಕ್ಷೇತ್ರ. ಇವತ್ತು ರಾಜಕೀಯವಾಗಿ ಪುನರ್ ರಾಜಕೀಯವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದಂತ ಅವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಎಲ್ಲಾ ರೀತಿಯಲ್ಲಿ ಕೂಡ ಸಹಾಯ ಮಾಡಿದೆ. ಇವತ್ತು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ನನಗೆ ಯಾವತ್ತು ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿದಂತ ಎಲ್ಲಾ ರೀತಿಯಲ್ಲಿ ಕೂಡ ಸ್ಯಾಕ್ರಿಫೈಸ್ ಮಾಡಿದಂತ ಜಿಲ್ಲೆಗಳಿಗೆ ಖಂಡಿತವಾಗಿ ಎಲ್ಲಾ ಕಡೆ ಕೂಡ ಒಡ್ಡಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ಮುಂಬರುವಂತ ಚುನಾವಣೆ, ಮಧ್ಯಂತರ ಚುನಾವಣೆ ಆಗಲಿ, ಸಾರ್ವತ್ರಿಕ ಚುನಾವಣೆ ಟೈಮ್ ಆದಂತ ಟೈಮಲ್ಲಿ ಕೂಡ ನಮ್ಮ ಈ ಜಿಲ್ಲೆಯಿಂದ ಒಳ್ಳೆ ರಿಸಲ್ಟ್ ಅನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತಗೊಂಡು ಗ್ರಾಮಾಂತರ ಕೂಡ ಕಾನ್ಸಂಟ್ರೇಷನ್ ಮಾಡ್ತೀನಿ. ನನ್ನ ಸೋದರಂತ ಓಬಳೇಶ್ವರ್ ಮಾಡ್ತಾ ಇದ್ರ, ಫಕೀರಪ್ಪ ಮಾಡ್ತಾ ಇದ್ರ, ನಾನು ಮಾಡ್ತಾ ಇದ್ದೀನಿ, ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ರಾಮ್ಲೋಹನ್ ಸೋಲಿಸ್ಕೊಂಡು ತಪ್ಪು ಮಾಡಿದೀವಿ ಅಂತೇಳಿ ಬಹಳಷ್ಟು ಮಂದಿ ನಾವು ಪಶ್ಚಾತ್ತಾಪವನ್ನು ಪಡಿತಿದ್ರ. ಅವರಂತೂ ಮಂತ್ರಿಗಳಂತೂ, ಮಾಜಿ ಮಂತ್ರಿಗಳಂತೂ ಎಲ್ಲಿ ಕೈ ಸಿಗ್ತಾ ಇಲ್ಲ, ಯಾರ ಫೋನ್ಗೆ ಸಿಗ್ತಾ ಇಲ್ಲ, ಅವ್ರು ಎಲ್ಲಿದ್ದಾರ ಗೊತ್ತಿಲ್ಲ, ಏನಾಗ್ತಾ ಇದೆ ಗೊತ್ತಿಲ್ಲ. ಅವ್ರು ಎಲ್ಲ ಒಂದು ಕಡೆ ಇಲ್ಲಪ್ಪ ಈ ಕ್ಷೇತ್ರವನ್ನು ಬಿಟ್ಟು ಹೋಗ್ತೀನಿ, ಮುಂದಕ್ಕೆ ಎಲ್ಲ ಒಂದು ಕಡೆ ಹೋಗ್ತೀನಿ ಅನ್ನೋಂಥ ಕಾರಣದಿಂದ ಅವ್ರು ಏನೋ ಈ ಕಾನ್ಸಂಟ್ರೇಷನ್ ಅಂತ ಒಂದಿಲ್ಲ. ಎಲ್ಲ ಒಂದು ಕಡೆ ನಾವು ರೀಲ್ಸ್ ಅಲ್ಲಿ ನೋಡ್ತೀವಿ, ಅವ್ರು ನೋಡ್ಬೇಕಂದ್ರೆ ಎಲ್ಲ ಒಂದು ಕಡೆ ಫೇಸ್ಬುಕ್, ವಾಟ್ಸಪ್ದಲ್ಲಿ ನೋಡ್ತೀವಿ. ಎಲ್ಲ ಒಂದು ಕಡೆ ಬಂದು ಊಟ ಕೊಟ್ಟನಪ್ಪ, ಆಯಾರಾಮ್ ಗಾಯರಾಮ್ ಅನ್ನೋ ಇದೆ, ಬರ್ತಾನ ಹೋಗ್ತಾನಾಗ್ಲಿ, ಎಲ್ಲಿ ಕೂಡ ಗಟ್ಟಿಯಾಗಿ ನಿಂತು ರಾಜಕಾರಣ ಮಾಡಕ್ಕಂತ ಆಗ್ತಿಲ್ಲ. ಅವ್ರು ಹೇಳ್ತಾರಂತ ನಾನು ಬರ್ಲಿದ್ರೆ ಕೂಡ ಗೆಲ್ತೀನಿ ಅಂದ್ರೆ ಅವ್ರ ಕಾನ್ಫಿಡೆನ್ಸ್. ಯಾಕಂದೇಳಿ ಇವತ್ತಿನ ವಾತಾವರಣದಲ್ಲಿ ಅವ್ರು ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಕೆಲವೊಂದು ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋ ಕಾರಣ ಆ ವೋಟ್ ಬ್ಯಾಂಕ್ ಮೂಲಕ ನಾವು ಗೆಲ್ಲಿತೀವಿ ಅನ್ನೋಂಥ ಅಹಮದಿಂದ ಏನಿದಾರೋ ನಾವು ಹೋರಾಟ ಮಾಡ್ತೀವಿ, ಮುಂದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ನಾವೆಲ್ಲರೂ ಕೂಡ ಒಂದಾಗಿ ಪುನಃ ಪಾರ್ಟಿಯನ್ನು ಕಟ್ಟಂತ ಕೆಲಸ ಮಾಡ್ತೀವಿ. ಹೌದು, ಅವರು ಸಚಿವರಾಗಿ ಬರಲಿ, ಇಲ್ಲ ಮುಖ್ಯಮಂತ್ರಿ ಆಗಲಿ ಬರಲಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.